ನಮ್ಗೆ ಗೊತ್ತೇ ಇಲ್ದ ಹಾಗೆ ನಮ್ಮ ಆಸೆಗಳನ್ನ, ನಮ್ಮ ಆಯ್ಕೆಗಳನ್ನ ಕಂಟ್ರೋಲ್ ಮಾಡೋ ಒಂದು ಅದೃಶ್ಯ ಸಿಸ್ಟಮ್ ಇದೆ. ಈ ವಿಶ್ಲೇಷಣೆಯಲ್ಲಿ ಈ ಗ್ರಾಹಕವಾದದ ಹಿಂದಿರೋ ಸತ್ಯ ಏನು ಮತ್ತು ಅದು ನಮ್ಮ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತೆ ಅಂತ ನೋಡೋಣ ಬನ್ನಿ. ಪ್ರತಿದಿನ, ಹೌದು, ಪ್ರತಿದಿನ ನಮ್ಮ ಕಣ್ಣಿಗೆ ಸುಮಾರು 5,000 ಜಾಹೀರಾತುಗಳು ಬೀಳುತ್ತೆ. ಇವು ಬರೀ ವಸ್ತುಗಳನ್ನ ಮಾರಾಟ ಮಾಡೋಕೆ ಪ್ರಯತ್ನಿಸಲ್ಲ, ಬದಲಿಗೆ ನಮ್ಮಲ್ಲಿ ಏನೋ ಕೊರತೆ ಇದೆ, ಇನ್ನೂ ಏನೋ ಬೇಕು ಅನ್ನೋ ಒಂದು ನಿರಂತರ ಹಸಿವನ್ನು ಹುಟ್ಟುಹಾಕ್ತಲೇ ಇರ್ತವೆ. ಗ್ರಾಹಕವಾದ ಅಂದ್ರೆ ಸುಮ್ನೆ ಶಾಪಿಂಗ್ ಮಾಡೋದಲ್ಲ, ಅದೊಂದು ನಂಬಿಕೆಯ ವ್ಯವಸ್ಥೆ. ಇದೊಂಥರ ಸಾಂಸ್ಕೃತಿಕ ಧರ್ಮ ಇದ್ದ ಹಾಗೆ. ಇದು ನಮಗೇನ್ ಹೇಳ್ಕೊಡುತ್ತೆ ಅಂದ್ರೆ, ನಮ್ಮ ಮೌಲ್ಯ ಅನ್ನೋದು ನಾം ಎಷ್ಟು ಖರ್ಚು ಮಾಡಬಲ್ಲೆವೋ ಅನ್ನೋದ್ರ ಮೇಲೆ ನಿಂತಿದೆ ಅಂತ. ಯಾವಾಗ್ಲೂ ನಮ್ಮತ್ರ ಏನಿಲ್ವೋ ಅದ್ರ ಮೇಲೆ ನಮ್ಮ ಗಮನ ಹೋಗುವಂತೆ ಮಾಡುತ್ತೆ. ಸೊ ಈ ಸಿಸ್ಟಮ್ ನಮಗೆಲ್ಲ ಒಂದು ಸ್ಕ್ರಿಪ್ಟ್ ಕೊಟ್ಟಿದೆ. ಜಾಸ್ತಿ ಸಂಪಾದಿಸೋ, ಜಾಸ್ತಿ ಕೊಂಡುಕೋ, ಅದನ್ನ ಜಾಸ್ತಿ ಪ್ರದರ್ಶಿಸೋ, ಆಗ್ಲೇ ನಿನಗೆ ಹೆಚ್ಚು ಮೌಲ್ಯ. ಇಲ್ಲೇನಾಗತ್ತೆ ಅಂದ್ರೆ, ನಾವು ಇತರರ ಗಮನ ಮತ್ತು ಮೆಚ್ಚುಗೆಗಾಗಿ ಪೈಪೋಟಿ ಮಾಡೋ ನಟರಾಗ್ಬಿಡ್ತೀವಿ. ಸರಿ, ಹಾಗಿದ್ರೆ ಮೊದಲನೇ ಮತ್ತು ಬಹುಶಃ ಅತೀ ದೊಡ್ಡ ಸುಳ್ಳು ಯಾವುದು ಅಂತ ನೋಡೋಣ ಬನ್ನಿ. ಇದು ನಮ್ಮೆಲ್ಲರ ಸಂತೋಷದ ಹುಡುಕಾಟದ ಬಗ್ಗೆ ಇದೆ. ನಮ್ಗೆ ಪದೇ ಪದೇ ಹೇಳಲಾಗತ್ತೆ, ನಿಮ್ಮ ಸಂತೋಷ ಇದೆಯಲ್ಲ, ಅದು ಜಸ್ಟ್ ಒಂದೇ ಒಂದು ಪರ್ಚೇಸ್ ದೂರದಲ್ಲಿದೆ ಅಂತ. ಆ ಹೊಸ ಫೋನ್, ಆ ಹೊಸ ಡ್ರೆಸ್ ಅಥವಾ ಆ ಕಾರ್ ತಂದ್ಬಿಟ್ರೆ ಸಾಕು, ಜೀವನದಲ್ಲಿರೋ ಎಲ್ಲಾ ಸಮಸ್ಯೆಗಳು ಮಾಯವಾಲ್ಬಿಡತ್ತೆ ಅನ್ನೋ ಒಂದು ಭ್ರಮೆಯನ್ನ ನಮ್ಮಲ್ಲಿ ಬಿತ್ಲಾಗತ್ತೆ. ಆದ್ರೆ ನಿಜಕ್ಕೂ ಸತ್ಯ ಬೇರೆ ಇದೆ ಅಲ್ವಾ? ನಮ್ಮ ಗಮನವನ್ನ, ವಸ್ತುಗಳನ್ನ ಕಲೆ ಹಾಕೋದ್ರಿಂದ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಮತ್ತು ಸಂಬಂಧಗಳನ್ನ ಬೆಳೆಸೋದಕ್ಕೆ ಬದಲಾಯಿಸ್ಬೇಕಿದೆ. ಯಾಕಂದ್ರೆ ನಿಜವಾದ ಸಂತೋಷ ಇರೋದು ನಾವು ಹೇಗೆ ಬದುಕ್ತೀವೆ ಅನ್ನೋದ್ರಲ್ಲಿ, ನಮ್ಮತ್ರ ಏನಿದೆ ಅನ್ನೋದ್ರಲ್ಲ. ವಿಜ್ಞಾನ ಕೂಡ ಇದೇ ಮಾತನ್ನ ಹೇಳುತ್ತೆ. ಕಾರ್ನೆಲ್ ಯೂನಿವರ್ಸಿಟಿಯ ಒಂದು ಸ್ಟಡಿ ಪ್ರಕಾರ, ವಸ್ತುಗಳ ಮೇಲೆ ದುಡ್ಡು ಹಾಕೋದಕ್ಕಿಂತ ಅನುಭವಗಳ ಮೇಲೆ ಮಾಡಿದ ಹೂಡಿಕೆ ಹೆಚ್ಚು ಕಾಲ ಉಳಿಯೋ ಸಂತೋಷವನ್ನ ಕೊಡುತ್ತೆ. ಹೊಸ ವಸ್ತು ತಂದಾಗ ಸಿಗೋ ಖುಷಿ ಬೇಗನೆ ಮಾಯವಾಗ್ಬಿಡುತ್ತೆ. ಇದನ್ನ ಹೆಡೋನಿಕ್ ಅಡಾಪ್ಟೇಷನ್ ಅಂತಾರೆ. ಆದ್ರೆ ಅನುಭವಗಳು ನಮ್ಮ ನೆನಪುಗಳಾಗಿ, ನಮ್ಮ ವ್ಯಕ್ತಿತ್ವದ ಒಂದು ಭಾಗವಾಗಿ ಶಾಶ್ವತವಾಗಿ ಉಳಿದುಬಿಡುತ್ತವೆ. ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಸಂತೋಷ ಕೊಟ್ಟ 5 ಕ್ಷಣಗಳು ಯಾವುವು? ಅದರಲ್ಲಿ ಎಷ್ಟು ಕ್ಷಣಗಳು ಒಂದು ವಸ್ತು ಕೊಂಡಿದ್ದಕ್ಕೆ ಸಂಬಂಧಿಸಿದ್ದು ಮತ್ತು ಎಷ್ಟು ಕ್ಷಣಗಳು ಒಂದು ಅದ್ಭುತ ಅನುಭವಕ್ಕೆ, ಒಂದು ಸಂಬಂಧಕ್ಕೆ ಅಥವಾ ಒಂದು ಸಾಧನೆಗೆ ಸಂಬಂಧಿಸಿದ್ದು? ಅಂದ್ರೆ ಅರ್ಥ ಏನು? ನಾವು ಖರೀದಿಯಲ್ಲಿ ಖುಷಿ ಹುಡ್ಕೋ ಬದಲು ನಮ್ ಬದುಕಿನ ರೀತಿಯಲ್ಲಿ ಖುಷಿ ಕಂಡುಕೊಂಡ್ರೆ ಅದೇ ಈ ಗ್ರಾಹಕವಾದಕ್ಕೆ ನಾವು ಕೊಡುವ ಅತಿದೊಡ್ಡ ಉತ್ತರ ಮತ್ತು ಒಂದ್ ರೀತಿಯ ಬಂಡಾಯ. ಸರಿ, ಈಗ ಎರಡನೇ ದೊಡ್ಡ ಭ್ರಮೆ ಕಡೆಗೆ ಹೋಗೋಣ. ಇದು ನಮ್ಮ ಯಶಸ್ಸಿನ ಕಲ್ಪನೆಯನ್ನೇ ಬುಡಮೇಲು ಮಾಡುತ್ತೆ. ನಮ್ಮ ಸಕ್ಸಸ್ ಅಂದ್ರೆ ಏನು ಅಂತ ನಮ್ಮ ತಲೆಗೆ ತುಂಬಲಾಗಿದೆ ಗೊತ್ತಾ? ನಮ್ಮ ಹತ್ತಿರ ಇರೋ ವಸ್ತುಗಳಿಂದ ಅದನ್ನ ಅಳೆಯಲಾಗುತ್ತೆ ಅಂತ. ನಮ್ಮ ಲೈಫ್ ಸ್ಟೈಲ್ ಬೇರೆಯವರಿಗೆ ಎಷ್ಟು ಇಂಪ್ರೆಸಿವ್ ಆಗಿ ಕಾಣುತ್ತೋ ನಾವು ಅಷ್ಟೇ ಯಶಸ್ವಿ ಅಂತ ನಮ್ಮನ್ನ ನಂಬಿಸಲಾಗಿದೆ. ಈ ಶೋ ಆಫ್ ಲೈಫ್ ಸ್ಟೈಲ್ ಇದೆಯಲ್ಲ, ಇದನ್ನ ಕಟ್ಟೋಕೆ ಬಳಸೋ ಮುಖ್ಯವಾದ ಅಸ್ತ್ರನೇ ಸಾಲ. ಇದು ನೋಡೋಕೆ ಸ್ವಾತಂತ್ರ್ಯ ಕೊಟ್ಟ ಹಾಗೆ ಕಾಣುತ್ತೆ, ಆದ್ರೆ ಒಳಗೊಳಗೆ ನಮ್ಮನ್ನ ಒಂದು ಸುಂದರ ಪಂಜರದಲ್ಲಿ ಬಂಧಿಸ್ಬಿಡತ್ತೆ. ಸದ್ದಿಲ್ಲದೆ ನಮ್ಮ ಭವಿಷ್ಯವನ್ನೇ ಕದಿಯೋ ಒಂದು ಸರಪಳಿ ಇದು. ವಾಸ್ತವದಲ್ಲಿ ಯೋಚನೆ ಮಾಡಿ, ನಿಜವಾದ ಗೌರವ ಸಿಗೋದು ನಮ್ಮತ್ರ ಇರೋ ವಸ್ತುಗಳಿಂದಾನಾ, ಇಲ್ಲವೇ ನಮ್ಮ ಗುಣ, ನಮ್ಮ ಪ್ರಾಮಾಣಿಕತೆ ಮತ್ತು ನಮ್ಮ ಕರುಣೆಯಿಂದಾನಾ? ಸಾಲ ನಮ್ಮ ಭವಿಷ್ಯದ ಅಮೂಲ್ಯ ಸಮಯವನ್ನ ಕದಿಯುತ್ತೆ, ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಒತ್ತಡವನ್ನ ದುಪ್ಪಟ್ಟು ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ತಗೋಬೇಕು ಅನ್ಸಿದ್ರೆ ಒಂದೇ ಒಂದು ಸಿಂಪಲ್ ಪ್ರಶ್ನೆ ಕೇಳ್ಕೊಳ್ಳಿ. ಒಂದು ವೇಳೆ ನಾನು ಕೊಂಡ ಈ ವಸ್ತುವನ್ನ ಜಗತ್ತಿನಲ್ಲಿ ಯಾರೂ ನೋಡೋಕೆ ಸಾಧ್ಯನೇ ಇಲ್ಲ ಅಂದಿದ್ರೆ, ಆಗ್ಲೂ ಇದು ನನಗೆ ಬೇಕಾಗಿತ್ತಾ? ಈ ಒಂದು ಪ್ರಶ್ನೆ ನಮ್ಮ ನಿಜವಾದ ಆಸೆ ಯಾವುದು, ಪ್ರದರ್ಶನದ ಆಸೆ ಯಾವುದು ಅಂತ ಬೇರ್ಪಡಿಸೋಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ನಾವು ಯಶಸ್ಸನ್ನ ಅಳಿಯೋ ಸ್ಕೋರ್ ಬೋರ್ಡ್ ಅನ್ನೇ ಚೇಂಜ್ ಮಾಡಬಹುದಲ್ವೇ? ನಮ್ಮ ಹತ್ರ ಏನಿದೆ ಅನ್ನೋದಕ್ಕಿಂತ ನಾವು ಎಂಥವರಾಗಿ ಬೆಳೀತಿದೀವಿ ಅನ್ನೋದು ಮುಖ್ಯವಾಗಬಹುದು. ನಮ್ಮ ಆಸ್ತಿ ಎಷ್ಟು ಅನ್ನೋದಕ್ಕಿಂತ ಕಷ್ಟ ಬಂದಾಗ ನಮ್ಮ ಪ್ರಾಮಾಣಿಕತೆ ಹೇಗಿತ್ತು ಅನ್ನೋದು ಹೆಚ್ಚು ಮೌಲ್ಯಯುತ. ಜಿಮ್ರೋನವರ ಈ ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ. ಯಶಸ್ಸನ್ನ ಬೆನ್ನಟ್ಕೊಂಡು ಹೋಗ್ಬಾರ್ದು, ನಾವು ಬೆಳೆಸ್ಕೊಳ್ಳೋ ವ್ಯಕ್ತಿತ್ವದಿಂದ ಅದು ತಾನಾಗೇ ನಮ್ಮ ಕಡೆಗೆ ಆಕರ್ಷಿತವಾಗ್ಬೇಕು. ಇದು ಹೊರಗಿನ ವಸ್ತುಗಳಿಗಿಂತ ನಮ್ಮ ಒಳಗಿನ ಮೌಲ್ಯವನ್ನ ಬೆಳೆಸ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಹೇಳುತ್ತೆ. ಸರಿ, ಈ ಎಲ್ಲ ಸುಳ್ಳುಗಳ ಬಗ್ಗೆ ನಮಗೀಗ ಗೊತ್ತಾಯ್ತು. ಹಾಗಿದ್ರೆ ಇದರಿಂದ ಹೊರಗುಬಂದು ಒಂದು ಸತ್ಯವಾದ, ಅರ್ಥಪೂರ್ಣವಾದ ಜೀವನವನ್ನ ಹೇಗೆ ನಡೆಸೋದು?
ನಮ್ಮ ಮುಂದಿರೋ ದಾರಿ ತುಂಬಾನೇ ಸ್ಪಷ್ಟವಾಗಿದೆ. ಸುಮ್ನೆ ವಸ್ತುಗಳನ್ನ ಬಳಸೋ ಗ್ರಾಹಕರಾಗೋದ್ರಿಂದ ಪ್ರಜ್ಞಾಪೂರ್ವಕವಾಗಿ ಏನನ್ನಾದ್ರೂ ಸೃಷ್ಟಿಸೋ ಕಡೆಗೆ ಸಾಗ್ಬೇಕು. ಯಾಕಂದ್ರೆ ಈ ಜಗತ್ತಿಗೆ ಇನ್ನಷ್ಟು ಗ್ರಾಹಕರ ಅವಶ್ಯಕತೆ ಇಲ್ಲ. ಆದ್ರೆ ಸೃಷ್ಟಿಕರ್ತರು, ಕಾಳಜಿ ವಹಿಸೋರು, ಕಲಿಸೋರು ಮತ್ತು ಕೊಡುಗೆ ನೀಡೋರ ಅವಶ್ಯಕತೆ ಖಂಡಿತ ಇದೆ. ನೋಡಿ, ಈ 3 ಸರಳ ಆಯ್ಕೆಗಳು ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲವು. ಖರ್ಚುಗಳಿಗಿಂತ ಹೆಚ್ಚಾಗಿ ಅನುಭವಗಳಿಗೆ ಬೆಲೆ ಕೊಡೋದು, ವಸ್ತುಗಳಿಗಿಂತ ಹೆಚ್ಚಾಗಿ ನಮ್ಮ ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯೋದಕ್ಕೆ ಅಂದ್ರೆ ನಮ್ಮ ಉಪಸ್ಥಿತಿಗೆ ಬೆಲೆ ಕೊಡೋದು, ಮತ್ತು ಐಷಾರಾಮಿ ಜೀವನಕ್ಕಿಂತ ನಾವು ಸಮಾಜಕ್ಕೆ ಏನ್ ಬಿಟ್ಟು ಹೋಗ್ತೀವಿ ಅನ್ನೋ ಪರಂಪರೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡೋದು. ಇದನ್ನೇ ನಾವು ಮಿನಿಮಲಿಸಂ ಅಥವಾ ಕನಿಷ್ಠೀಯತೆ ಅಂತ ಕರೆಯೋದು. ಆದರೆ ಇದು ಯಾವುದನ್ನೂ ತ್ಯಾಗ ಮಾಡಿ ಬದುಕೋದಲ್ಲ, ಬದಲಿಗೆ ನಮ್ಮ ಜೀವನಕ್ಕೆ ಒಂದು ಸರಿಯಾದ ದಿಕ್ಕನ್ನ ಕೊಡೋದು. ನಿಜವಾಗಿಯೂ ನಮ್ಮಲ್ಲಿ ಯಾವುದು ಮುಖ್ಯವೋ ಅದಕ್ಕೆ ನಮ್ಮ ಸಮಯ, ಶಕ್ತಿ ಮತ್ತು ಜಾಗವನ್ನ ಮೀಸಲಿಡೋ ಒಂದು ನಿಶ್ಶಬ್ದ ಕ್ರಾಂತಿ. ಇದು ನಮ್ಮ ಸ್ವಾತಂತ್ರ್ಯವನ್ನ ನಾವೇ ಮರಳಿ ಪಡೆಯೋ ಒಂದು ದಾರಿ. ಕೊನೆಯದಾಗಿ, ಈ ಇಡೀ ಚರ್ಚೆ ನಮ್ಮನ್ನ ಒಂದು ಆಳವಾದ ಪ್ರಶ್ನೆ ಕೇಳ್ಕೊಳ್ಳುವಂತೆ ಮಾಡುತ್ತೆ. ನಿಜವಾದ ಐಷಾರಾಮಿ ಅನ್ನೋದು ನಮ್ಮತ್ರ ಏನಿದೆ ಅನ್ನೋದ್ರಲ್ಲಿಲ್ಲ, ಬದಲಿಗೆ ನಾವು ಏನಿಲ್ಲದೆಯೂ ಆರಾಮಾಗಿ ಸಂತೋಷವಾಗಿ ಬದುಕಬಲ್ಲೆವೋ ಅನ್ನೋದ್ರಲ್ಲಿದ್ರೆ. ಬಹುಶಃ ನಿಜವಾದ ಶ್ರೀಮಂತಿಕೆ, ನಿಜವಾದ ಭದ್ರತೆ ಇರೋದು ನಮ್ಮ ಒಳಗಿನ ಶಕ್ತಿಯಲ್ಲೇ ಅಲ್ವಾ? ಯೋಚನೆ ಮಾಡಿ.